ನಮಸ್ಕಾರ. ರಿಪಬ್ಲಿಕ್ ಕನ್ನಡದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಇವತ್ತಿನ ಈ ವಿಶೇಷ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಮಾಜಿ ಸಚಿವರು, ಬಿಜೆಪಿಯ ನಾಯಕರು ಆದ ರೇಣುಕಾಚಾರ್ಯ ಅವರು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಕುರುಡುಮಲೆಗೆ ಹೋದ್ರಿ ಸರ್, ಹಾಗೆ ಚಾಮುಂಡೇಶ್ವರಿ ಬೆಟ್ಟಕ್ಕೂ ಹೋದ್ರಿ. ಅದೇನೋ ಶತ್ರು ಸಂಹಾರ ಆಗ್ಲಿ ಅಂತ ವಿಶೇಷ ಪೂಜೆ ಮಾಡಿಸಿದ್ರಂತೆ. ಯಾರು ಶತ್ರು, ಯಾಕೆ ಶತ್ರು? ನೋಡಿ ಮೇಡಮ್, ಇಲ್ಲಿ ಭಾಳ ಸ್ಪಷ್ಟವಾಗಿದೆ ನಮ್ಮ ಉದ್ದೇಶ. ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ನಮ್ಮ ನಾಯಕರಾದ ಸನ್ಮಾನ್ಯ ಯಡಿಯೂರಪ್ಪನವ್ರ ಜೊತೆಗೆ ಅನಂತಕುಮಾರ್, ಕರಂಬಳಿ ಸಂಜೀವ್ ಶೆಟ್ಟರು, ವಿ ಎಸ್ ಆಚಾರ್ಯರು, ರಾಮಚಂದ್ರಗೌಡರು, ಡಿ ಎಸ್ ಶಂಕರಮೂರ್ತಿ ಎಂದು ಒಳಗೊಂಡಂತೆ ಡಾಕ್ಟರ್ ತಂಗ ಭಾಳಷ್ಟು ಬಿ ಬಿ ಶಿವಪ್ಪನವ್ರು ಭಾಳಷ್ಟು ಜನ ಪಾರ್ಟಿ ಕಟ್ಟಿದರು. ಯಡಿಯೂರಪ್ಪನವರು ಸಂಘ ಪರಿವಾರ ಹಿನ್ನೆಲೆಯಲ್ಲಿ ಬಂದು ಶಿಕಾರಿಪುರದಲ್ಲಿ ಜನರನ್ನು ಸಂಘಟನೆ ಮಾಡಿ, ಪಕ್ಷವನ್ನು ಬಲಿಷ್ಠ ಮಾಡಿ ಮತ್ತು ಪುರಸಭಾ ಅಧ್ಯಕ್ಷರಾಗಿ, ಶಿವಮೊಗ್ಗ ಜಿಲ್ಲಾ ಅಧ್ಯಕ್ಷರಾಗಿ, ರಾಜ್ಯದ ಅಧ್ಯಕ್ಷರಾಗಿ, ರಾಷ್ಟ್ರೀಯ ಉಪಾಧ್ಯಕ್ಷರಾಗಿ, 4 ಬಾರಿ ಮುಖ್ಯಮಂತ್ರಿಗಳಾಗಿ, ಉಪಮುಖ್ಯಮಂತ್ರಿಯಾಗಿ, ಲೋಕಸಭಾ ಸದಸ್ಯರಾಗಿ ಪಕ್ಷವನ್ನು ಕಟ್ಟಿದಂಥ ಮಹಾನ್ ನಾಯಕ. ಇವತ್ತು ಅವ್ರ ಬಗ್ಗೆ ಕೆಲವರು ಅಪಸ್ವರಗಳು ಇರ್ತಾರೆ. ಸನ್ಮಾನ್ಯ ವಿಜಯೇಂದ್ರನ ರಾಜ್ಯಾಧ್ಯಕ್ಷ ಮಾಡಿದ್ದು ಸನ್ಮಾನ್ಯ ಯಡಿಯೂರಪ್ಪನವರಲ್ಲ, ನಾವ್ಯಾರೂ ಅಲ್ಲ. ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಂಥ ನರೇಂದ್ರ ಮೋದಿಜಿಯವರು, ಅಮಿತ್ ಶಾ ಅವರು, ಜೆ ಪಿ ನಡ್ಡಾರವರು ಮತ್ತು ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳಂಥ ಬಿ ಎಲ್ ಸಂತೋಷ್ ಅವರು. ಯಾಕಂದರೆ 2023 ವಿಧಾನಸಭೆ ಚುನಾವಣೆಯಲ್ಲಿ ನಾವು 120 ಇದ್ದದ್ದು ಕೇವಲ 65 ಸ್ಥಾನಕ್ಕೆ ಬಂದ್ವಿ. ಎಲ್ಲ ಒಂದು ಕಡೆ ಪಕ್ಷಕ್ಕೆ ಶಕ್ತಿ ತುಂಬಬೇಕು. ರಾಜ್ಯದ ಜನ ನಮ್ಮ ವಿರುದ್ಧ ಮತ ಕೊಟ್ಟಿಲ್ಲ. ನಮ್ಮ ಕೆಲವು ಸಣ್ಣ ತಪ್ಪುಗಳು, ನಮ್ಮಲ್ಲಿರ್ತಕ್ಕಂಥ ಜಗಳ ಮತ್ತು ಪೇ ಸಿ ಎಂ ಅಂತೇಳಿ ಅಭಿಯಾನ ಮಾಡಿದರು. ಅದಕ್ಕೆ ನಮ್ಮಲ್ಲಿ ಯಾರು ಸಚಿವರುಗಳಾಗಿದ್ದರು ಸಮರ್ಥವಾಗಿ ಮಾಧ್ಯಮಗಳಿಗೆ, ಜನರಿಗೆ ಉತ್ತರವನ್ನು ಕೊಡಲಿಲ್ಲ, ಸಮರ್ಥನೆ ಮಾಡಿಕೊಳ್ಳಿಲ್ಲ. ಮತ್ತು ಒಳ ಮೀಸಲಾತಿ, ಬೇರೆ ಬೇರೆ ಕಾರಣಗಳು ಹಿನ್ನಡೆ ಆಯಿತು. ಆ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಒಬ್ಬ ಯುವಕ ಬೇಕಾಯಿತು, ಸಂಘಟನಾ ಚತುರ. ಹಂಗಾಗಿ ಮೇಲವರು ಭಾಳ ಸುದೀರ್ಘವಾಗಿ ಎಲ್ಲರ ಜೊತೆ ಚರ್ಚೆ ಮಾಡಿ, ಪರಿವಾರದ ಜೊತೆ ಚರ್ಚೆ ಮಾಡಿ, ರಾಜ್ಯದಲ್ಲಿ ಒಬ್ಬ ಯುವಕ ಪಕ್ಷವನ್ನು ಕಟ್ತಾನೆ. ಹಿಂದೆ ವಿಜಯೇಂದ್ರ ಅವರು ಬೆಂಗಳೂರು ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷ ಆಗಿ, ರಾಜ್ಯದ ಉಪಾಧ್ಯಕ್ಷ ಆಗಿ, ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಮಾಡಿದಂಥ ಸಂಘಟನೆ, ನಡೆದಂಥ ಉಪಚುನಾವಣೆಗಳಲ್ಲಿ ಅವ್ರ ಸಾಮರ್ಥ್ಯವನ್ನು ತೋರಿಸಿದರು. ಅದಕ್ಕೋಸ್ಕರ ಅಧ್ಯಕ್ಷರು ಮಾಡಿದ್ದು. ಯಾರೋ 4-5 ಜನ ಟಿಕೆಟ್ಸ್ ವಂಚಿತರು, ಅವ್ರಿಗೆ ಯಾಕೆ ಟಿಕೆಟ್ ಸಿಗಲಿಲ್ಲ ಅಂತ ಅವ್ರಿಗೆಲ್ಲ ಗೊತ್ತಿದೆ. ಅವ್ರ ಬಂಡವಾಳ ಬಿಚ್ಚಿರುವ ಹೊರ ಬರುತ್ತೆ. ಯಾರು 4 ಜನ ಅಂದ್ರೆ ಯಾರು? ಟಿಕೆಟ್ ವಂಚಿತರು ಅಂದ್ರೆ ಯಾರು? ಟಿಕೆಟ್ ವಂಚಿತರು, ಲೋಕಸಭೆ ಚುನಾವಣೆಯಲ್ಲಿ ಸೋತವರು. ಮತ್ತು ಕೆಲವರು ಏನಾಗಿದೆ, ನಾನು ಅವ್ರ ಹೆಸರು ಹೇಳಕ್ಕೆ ಇಚ್ಛೆ ಪಡಲ್ಲ. ಮಾಧ್ಯಮದವರು ದಯಮಾಡಿ ಅನ್ಯತೆ ಯಾರೂ ಭಾವಿಸಬಾರ್ದು. ಅವರನ್ನು ವಿನಾಕಾರಣ ಬಿಂಬಿಸಿ ಅವರೇ ಸ್ವಯಂ ಬಿಂಬಿಸ್ತಿರೋದ ಹೇಳ್ತೀನಿ ಮೇಡಮ್. ಬಿಂಬಿಸಿದಿಂದ ಸ್ವಯಂ ಘೋಷಿತ ನಾಯಕರಾಗಿ ನನ್ನ ಬಿಟ್ಟರೆ ಯಾರಲ್ಲ. ಅವ್ರಿಗೆ 3 ಲೇಬಲ್ ಇದೆ. ಒಂದು ಉತ್ತರ ಕರ್ನಾಟಕ, ಮಾತಿದ್ರೆ ಉತ್ತರ ಕರ್ನಾಟಕದಲ್ಲಿ ಎಷ್ಟು ಜನ ಶಾಸಕರು ಗೆದ್ದರು? ನಿಮ್ಮ ಜಿಲ್ಲೆಯಲ್ಲಿ ಹಿರಿಯ ಸಚಿವ, ನಾನು ಅವ್ರ ಹೆಸರು ಹೇಳದಂಗೆ ಮಾತಾಡ್ತೀನಿ, ಬಿಜಾಪುರ ಜಿಲ್ಲೆ. ಯಾಕೆ ರೇಣುಕಾಚಾರ್ಯ ಅವರಿಗೆ ಯತ್ನಾಳ್ ಅವ್ರ ಮೇಲೆ ಕೋಪನೋ, ಅಸಮಾಧಾನನೋ, ಜಲಸೋ? ಇನ್ಫ್ಯಾಕ್ಟ್ ಸೋಷಿಯಲ್ ಮೀಡಿಯಾಗಳಲ್ಲಿ, ನೀವು ಬರೀ ಮಾಧ್ಯಮ ಅಂತೀರಿ, ಸೋಷಿಯಲ್ ಮೀಡಿಯಾದಲ್ಲಿ ಇನ್ನವೇ ವಿಜಯೇಂದ್ರ ಅವ್ರಕ್ಕಿಂತ ಪಾಪ್ಯುಲರ್ ಇದ್ದಾರೆ ಯತ್ನಾಳ್ ಅವರು. ಪಾಪ್ಯುಲಾರಿಟಿ ಸಹಿಸಲಿಕ್ಕೆ ಆಗ್ತಾ ಇಲ್ವಾ? ಇದೇ ಮಾಧ್ಯಮದಲ್ಲಿ ಪಾಪ್ಯುಲಾರಿಟಿ, ಖಂಡಿತ ಪಾಪ್ಯುಲಾರಿಟಿ ಇಲ್ಲ. ಕೆಲವ್ರನ್ನ ಪೇಮೆಂಟ್ ಕೊಟ್ಟು ಬೂಸ್ಟ್ ಮಾಡಿಸ್ತಾರೆ. ನಮ್ಮಂತ ಮಾಧ್ಯಮಕ್ಕಂತೂ ಯಾವ ಪೇಮೆಂಟ್ ಬಂದಿಲ್ಲ, ಮಾಧ್ಯಮದಲ್ಲಿಲ್ಲ, ಅನ್ಯದ ಭಾವಿಸ್ಬೇಡಿ. ಸ್ವಯಂ ಘೋಷಿತ ನಾಯಕರು ಮತ್ತು ಉತ್ತರ ಕರ್ನಾಟಕದಲ್ಲಿ ಎಷ್ಟು ಜನ ಗೆಲ್ಸಿರೋರು? ಮತ್ತು ಬಿಜಾಪುರ ಜಿಲ್ಲೆಯಲ್ಲಿ ಒಬ್ಬ ಪ್ರಭಾವಿ ಕಾಂಗ್ರೆಸ್ ಸಚಿವರ ಜೊತೆಗೆ ಹೊಂದಾಣಿಕೆ. ಅಂದರೆ ಬೇರೆಯವರು ಯಾರೂ ಆಯ್ಕೆಬಾರ್ದು, ತಾನು ಮಾತ್ರ ಸದ್ಯ ಮುಸೇರ್ ಆಗಬೇಕು, ಹಿಟ್ಲರ್ ಆಗಬೇಕು. ಒಂದು ರೀತಿ ಹಿಟ್ಲರ್ ರೀತಿ ವರ್ತನೆ ಮಾಡ್ತಿದ್ದಾರೆ. ಹಾಗಾಗಿ ನಾವು ಹೇಳ್ತಾ ಇದ್ದೀವಿ, ನಮ್ಮ ಹೋರಾಟ ಯಾರ ವಿರುದ್ಧ ಅಲ್ಲ. ಭಾರತೀಯ ಜನತಾ ಪಾರ್ಟಿ ಕಟ್ಟಿ ಬೆಳೆಸಿದ ಹಿರಿಯರು, ಸಂಘ ಪರಿವಾರ, ಜನಸಂಘದಿಂದ ಬಂದಿರತಕ್ಕಂಥ ಅಟಲ್ಜಿಯವರು, ಅದ್ವಾನಿಜಿಯವರು, ಮುರಳಿ ಮನೋಹರ್ ಜೋಶಿಯವರು ಕಟ್ಟಿದಂಥ ಪಕ್ಷ. ಇವತ್ತು ಜನ, ಕಾರ್ಯಕರ್ತರು, ಮುಖಂಡರು ಮಾತಾಡ್ತಾರೆ, ಕಾಂಗ್ರೆಸ್ನಲ್ಲಿ ಬೇಕಷ್ಟು ಅಸ್ತ್ರಗಳಿದ್ದಾವೆ, ಭ್ರಷ್ಟಾಚಾರ, ಹಗರಣಗಳು, ಇದ್ರ ಬಗ್ಗೆ ಚರ್ಚೆ ಮಾಡ್ತಾಯಿಲ್ಲ. ಇವರಿಗೆ 2019 ಮಂತ್ರಿ ಆಗಲಿ ಅಂತ ಒಂದು ಕಾರಣಕ್ಕೆ ವಿಧಾನಸಭೆ ಒಳಗೆ ಹೊರಗೆ ಯಡಿಯೂರಪ್ಪನ ಅಪಮಾನ ಮಾಡಿದರು, ವಿನಾಕಾರಣ ಅವ್ರ ಬಗ್ಗೆ ಮಾತಾಡಿದರು. ಮತ್ತು ವಿಧಾನಸಭೆ 23 ಸೋಲಿಗೆ ಅವರ ಬಾಯಿ ಕಾರಣ. ಅವರು ಮಾತಾಡಿ ಸೋಲಿಗೆ ಯತ್ನಾಳ್ ಅವ್ರ ಕಾರಣ ಅಂತಿದ್ದೀರಾ? ನಾನು ಹೆಸರು ಹೇಳಲ್ಲ,
23 ಸೋಲಿಗೆ ನೇರ ಅವ್ರು ಅವರೇ ಯತ್ನಾಳ್ ಅವರು. ಅವರೇ ಹೊಣೆ, ಸೋಲಿಗೆ ಅವರೇ ಕಾರಣ. ಅಲ್ಲ, ಈಗಷ್ಟೇ ಹೇಳ್ತಾ ಇದ್ರಿ PCM ಅಂದ್ರು, ಸಮರ್ಥವಾಗಿ ಸಚಿವರುಗಳು ಉತ್ತರ ಕೊಡ್ಲಿಲ್ಲ, ಹೌದು. ಇದಕ್ಕಿದಂಗೆ ಯತ್ನಾಳ್ ಅವ್ರ ಹೊಣೆ ಹೆಂಗಾಗ್ತಾರೆ? ಸಮರ್ಥವಾಗಿ ಉತ್ತರ ಕೊಡಲಿಲ್ಲ, ಪಕ್ಷವನ್ನ ಬಲಿಷ್ಠ ಮಾಡಬೇಕು, ಇದು ನಮ್ಮೆಲ್ಲರ ಗುರಿ ಆಗಬೇಕು. ಇವತ್ತು ಕಾಂಗ್ರೆಸ್ನಲ್ಲಿ ಬೇಕಷ್ಟು ಇಶ್ಯೂಸ್ ಇದೆ, ರಾಜ್ಯ ಜನ ಮಾತಾಡ್ತಾರೆ, ಕಾಂಗ್ರೆಸ್ ಇರ್ತಕ್ಕಂಥವರೇ ಮಾತಾಡ್ತಾರೆ. ನಿಮ್ಮ ಕೆಲವರು ಮುಖಂಡರುಗಳು ಯಾರ ವಿರುದ್ಧ ಹೋರಾಟ? ನಮ್ಮಲ್ಲಿ ಇವತ್ತು ಕಾಂಗ್ರೆಸ್ನಲ್ಲಿ ಒಡಕಿದೆ, ನಿಮ್ಮ ಆಂತರಿಕ ಭಿನ್ನಾಭಿಪ್ರಾಯ ನಾವೆಲ್ಲ ಒಂದಾಗಿದ್ದೀವಿ ನೋಡಿ. ಮೂಡ ಪಾದಯಾತ್ರೆ ಯಶಸ್ವಿಯಾಯಿತು, ಆ ಬೆನ್ನಲ್ಲಿ ಬೆಳಗಾವಿನಲ್ಲಿ ಸಭೆ ಮಾಡಿದರು, ದಾವಣಗೆರೆಯಲ್ಲಿ ಸಭೆ ಮಾಡ್ತಾರೆ. ಟಿಕೆಟ್ ವಂಚಿತರು, ಲೋಕಸಭೆ ಚುನಾವಣೆಯಲ್ಲಿ ಸೋತವರು, ಕೆಲವರು ಮಂತ್ರಿ ಆಗಿಲ್ಲ ಅಂತ ಒಂದೇ ಕಾರಣಕ್ಕೆ ಒಂದು ಮಾಡ್ತೀನಿ. ಇವತ್ತು ಪಕ್ಷವನ್ನು ದಾರಿಲಿ ಬೀದಿಲಿ ಮಾತಾಡ್ತಾರೆ. ವಿಧಾನಸಭೆ ಚುನಾವಣೆಯಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿ ಒಬ್ಬರನ್ನ ಗೆಲ್ಸೋಕ್ಕಾಗಿಲ್ಲ. ಇವ್ರು ಹೇಳಿದ್ರು ಸ್ಟಾರ್ ಕ್ಯಾಂಪಿಯನ್ನರು. ಆಯ್ತಪ್ಪ, ಸ್ಟಾರ್ ಕ್ಯಾಂಪಿಯರ್ ಅಂತ ಹೇಳ್ತಿಲ್ಲ, ಎಷ್ಟು ಜನ ನೀವು ಗೆಲ್ಸಿದ್ರಿ ಬಿಜಾಪುರ ಜಿಲ್ಲೆಯಲ್ಲಿ? ಉತ್ತರ ಕರ್ನಾಟಕ ಬಗ್ಗೆ ಮಾತಾಡ್ತಿಲ್ಲ. ಉತ್ತರ ಕರ್ನಾಟಕ ಏನು ಕೊಡುಗೆ ನಿಮ್ಮದು? ಯಾರನ್ನು ಇವರು ಗೆಲ್ಲಕ್ಕೆ ಬಿಡಲ್ಲ. ಈಗ ತಪ್ಪೇನಿದೆ ಅಂತ ಹೇಳಿ ಯತ್ನಾಳ್ ಅವ್ರು ಮಾತನಾಡೋದು ಇಲ್ಲ, ಇದಕ್ಕೆ ತುಂಬಾ ಮುಖ್ಯವಾಗಿ ಇದಕ್ಕೆ ಉತ್ತರ ಬೇಕು. ಒಂದ್ ಕಡೆ ನೀವು ಮೂಡ ಪಾದಯಾತ್ರೆ ಮಾಡ್ತೀರಿ, ವಾಲ್ಮೀಕಿ ಹಗರಣ ಉತ್ತರ ಕರ್ನಾಟಕ ಭಾಗದಲ್ಲಿ ಅಷ್ಟೇ ಪರಿಣಾಮ ಬೀರಿದೆ, ಅದರಲ್ಲಿ ಪಾದಯಾತ್ರೆ ಮಾಡೋದ್ರಲ್ಲಿ ತಪ್ಪೇನಿದೆ? ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೋಶಿ ಅವ್ರು ಕೂತ್ರು, ಶೋಭಾ ಮೇಡಮ್ ಕೂತ್ರು, ನೀವ್ ಯಾಕೆ ಅದನ್ನ ತಪ್ಪು ಅಂತೀರಿ? ಬರ್ತೀನಿ, ಪಾದಯಾತ್ರೆ ಮೂಡ ಆಯ್ತಲ್ಲ, ಎಲ್ಲಿ ಹೋಗಿದ್ದೆಪ್ಪ? ವಾಲ್ಮೀಕಿ ಹಗರಣ ವಿಧಾನಸಭೆ ಒಳಗೆ ಹೊರಗೆ ಪ್ರತಿಪಕ್ಷ ನಾಯಕರು ಅಶೋಕ್ರವರು ವಾಲ್ಮೀಕಿ ನಿಗಮದ ಹಗರಣದ ಬಗ್ಗೆ ಅಧಿವೇಶನದಲ್ಲಿ ಸರ್ಕಾರಕ್ಕೆ ಚಾಟಿ ಬೀಸಿದ್ದಾರೆ. ವಿಜಯೇಂದ್ರ ಅವರು ರಾಜ್ಯದ ಅಧ್ಯಕ್ಷಗೆ ಅಧಿವೇಶನದ ಒಳಗೆ ಹೊರಗೆ ಎಲ್ಲರೂ ಅಶೋಕ್, ವಿಜಯೇಂದ್ರ, ನಾವ್ಯಾವುದೇ ಕಾರಣಕ್ಕೆ ಸೋತಿದ್ದೀವಿ, ಆದರೆ ನಮ್ಮ ಸಾಮರ್ಥ್ಯ ಕುಗ್ಗಿಲ್ಲ, ನಮ್ಮದೇ ಆದ ವರ್ಚಸ್ಸಿದೆ, ನಮ್ಮದೇ ಆದ ಅಭಿಮಾನಿಗಳಿದ್ದಾರೆ, ನಮ್ಮ ಜೊತೆ ಜನ ಇದ್ದಾರೆ. 150 ಸುದ್ದಿ, 120 ಇಂಪ್ಯಾಕ್ಟ್. ಸೂಪರ್ 3 ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ. ಮಾಧ್ಯಮ ಇತಿಹಾಸದಲ್ಲೇ ಮೊದಲು ಪರಿಹಾರ ಪತ್ರಿಕೋದ್ಯಮ. ಗುರುಲಕ್ಷ್ಮಿನಿಲ್ಲ, ಪಿಂಚಣಿನಿಲ್ಲ, ಇದನ್ನೇ ಮಾಡಕ್ಕಾಗಿಲ್ಲ ಅಂತಂದ್ರೆ ಇನ್ನೇನ್ ಮಾಡ್ತೀರಿ? ಬೇರೆ ಏನ್ ಕಳಿಸಿ ಆ ಸಮಸ್ಯೆಯನ್ನು ಪರಿಹರಿಸಿಕೊಡ್ಲಾಗ್ಬೋದು. ಒಬ್ಬ ಅಜ್ಜಿ, ಅವರು ವಿಕಲಚೇತನರು, ಯಾರ ಹತ್ರ ಹೇಳೋದು? ನಿಮ್ ಪ್ರಾಬ್ಲಮ್ ಏನಪ್ಪಾ ಅಂತ ಕೇಳೋದಕ್ಕೆ ಯಾರು ಇಲ್ವಲ್ಲ, ಆಗ ನಾವಿರ್ತೀವಿ. ನಾವಿರೋದೇ ನಿಮ್ಗಾಗಿ. ನಾನು ಇರುವವರೆಗೆ, ಅವರು ಇರುವವರೆಗೆ 1000 ರೂಪಾಯಿ ತಿಂಗಳು ಆಗ್ತೀನಿ. ಆದ್ರೆ ಈ ಕೆಲಸ ಇದೆಯಲ್ಲ, ಯಾವತ್ತೂ ಕೂಡ ಶಾಶ್ವತವಾಗಿ ನಮಗೊಂದು ಒಳ್ಳೆ ನೆನಪನ್ನ ಕೊಡುತ್ತೆ, ನಮ್ಮನ್ನ ಕಾಪಾಡುತ್ತೆ. 24 ಗಂಟೆಯಲ್ಲಿ ಅವರ ಬದುಕು ಬದಲಾಗಿ ಹೋಯಿತು. ನಾವು ರಿಪಬ್ಲಿಕ್ ಕನ್ನಡ, ನೇಷನ್ ಫಸ್ಟ್. ಸಮಾಜ ನಮಗೆ ಬಹಳ ಮುಖ್ಯವಾಗಿರುತ್ತೆ. ನಾವು ಆ ಜಾತಿ ಈ ಜಾತಿ ಅಂತ ನೋಡೋದಿಲ್ಲ. ಸಮಾಜದ ಕಟ್ಟ ಕಡೆ ವ್ಯಕ್ತಿ ಯಾರಿರ್ತಾನೆ, ಅದು ಯಾವುದೇ ಜಾತಿಯವನಾಗಿರ್ಬೋದು, ಯಾರ ಕಷ್ಟದಲ್ಲಿದ್ದಾನೆ ಅವನ ಪರವಾಗಿದ್ದಾನೆ. ಕನ್ನಡಕ್ಕೆ ಧನ್ಯವಾದ. ನಾವು 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. 1 ವರ್ಷ ಕಳೆದ ಒಂದೇ ವರ್ಷದಲ್ಲಿ ಚುನಾವಣೆಗಳು, ರಾಜಕೀಯ ತಂತ್ರ ಪ್ರತಿತಂತ್ರಗಳು, ಅಭಿಯಾನ, ಜನಪರ ಅಹೋರಾತ್ರಿ ಹೋರಾಟಗಳು, ಪಾರದರ್ಶಕ ವರದಿಗಾರಿಕೆಯ ಪಣ ತೊಟ್ಟು ಮುನ್ನಡೆದಿದ್ದೇವೆ. 1 ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ. ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ. ಯಾಕಂದ್ರೆ ಇದು ರಿಪಬ್ಲಿಕ್ ಕನ್ನಡ, ನಿಮ್ಮದೇ ಧ್ವನಿ. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.